ಮಸೀದಿ ಕಟ್ಟಡ ನಿರ್ಮಾಣವೇ ಅಕ್ರಮ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ ಶ್ರೀನಿವಾಸ್. ಅದರ ಜೊತೆಯಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಸಾಮರಸ್ಯ ಇದೆ. ಈ ಕಿಡಿಗೇಡಿಗಳನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಆಗಬೇಕು. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸಾಮರಸ್ಯ ಇದೆ, ಸಾಮರಸ್ಯದಿಂದ ಬಾಳ್ಬೇಕು ಕೂಡ. ಆದ್ರೆ ಕೆಲವೊಂದು ಕಿಡಿಗೇಡಿಗಳು ಮಾಡುವಂತ ಕೆಲಸ ಇದೆಯಲ್ಲ, ಇದರಿಂದ ಇಡೀ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಆಗ್ತಾ ಇದೆ. ಈ ಅಕ್ರಮವಾಗಿ ಮಸೀದಿಯನ್ನು ಕಟ್ಟಿದಾರಲ್ಲ, ಅದು ಕೆಡವಬೇಕು. ಶವ ಸಂಸ್ಕಾರ ಮಾಡಬೇಕು. ಶವ ಸಂಸ್ಕಾರದ ಸಂದರ್ಭದಲ್ಲಿ ಆ ರಸ್ತೆ ಮುಂದೆಯಿಂದ ಹೋಗಬೇಕು ಅಂತಂದ್ರೆ ಅಲ್ಲಿ ತಮಟೆ ಕೂಡ ಬಾರಿಸಬಾರದು ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶ್ರೀನಿವಾಸ್. ನಿಮ್ಮ ಮತ್ತೆ ಅವರ ಸಾಮರಸ್ಯ ಈ ಮಸೀದಿ ಆಗೋದಕ್ಕಿಂತ ಮುಂಚೆ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಮ್ಮಲ್ಲಿ ಸರ್ ಇವತ್ತು ನೀವು ಈ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವು ಮದ್ದೂರಿನಲ್ಲಿ ಅನೇಕ ಮುಸಲ್ಮಾನರು ಹಿಂದೂಗಳ ನಡುವೆ ಬಹಳ ಸಾಮರಸ್ಯ ಇದೆ, ಇದು ಎರಡು ಮಾತಿಲ್ಲ ಆ ವಿಚಾರದಲ್ಲಿ. ಆಮೇಲೆ ಈ ಕಮಿಟಿನಲ್ಲಿ ಅಧ್ಯಕ್ಷರು ಕೆಲವೊಬ್ರು ಇದ್ದಾರಲ್ಲ, ಅವ್ರ ಮನೆತನೂ ಕೂಡ ಒಳ್ಳೆ ಮನೆತನದವರು, ಅವರು ಇಂಥದಕ್ಕೆಲ್ಲ ತೊಂದರೆ ಪಡೋರಲ್ಲ. ಆದ್ರೆ ಕೆಲವೊಬ್ರು ಕಿಡಿಗೇಡಿಗಳಿದಾರಲ್ಲ, ಯಾಕೆ ನಾನು ಈ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಬ್ರು ಕಿಡಿಗೇಡಿಗಳಿದಾರಲ್ಲ ಅವ್ರನ್ನ ಅವರು ಕಂಟ್ರೋಲ್ ಮಾಡುವಂತದ್ದು ಆಗ್ಬೇಕು. ಇವತ್ತು ಆದಿಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನೀವು ಹೇಳೋದು ಅಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಆ ಮಸೀದಿಯನ್ನ ಸರ್ಕಾರ ಸೂಕ್ತ ದಾಖಲೆಗಳಿಲ್ಲದೆ ಇರೋದ್ರಿಂದ, ಪರವಾನಗಿ ಇಲ್ಲದೆ ಇರೋದ್ರಿಂದ ಕೆಡವಿ ಹಾಕಬೇಕನ್ನೋ ತಮ್ಮ ವಿಚಾರವ? ಅದು ಪ್ರಶ್ನೆ ಮಾಡಬೇಕಾಗ್ತದೆ, ಖಂಡಿತ ಮಾಡಬೇಕಾಗ್ತದೆ. ಇನ್ನೊಂದು, ಈಗ ಅಲ್ಲಿ ನಿಮ್ಮ ಈ ಸಾರ್ವಜನಿಕರು ಯಾರಾದ್ರೂ ತೀರ್ಕೊಂಡ್ರೆ ಹೆಣ ತೆಗೆದುಕೊಂಡು ಹೋಗುವಾಗ ಅಲ್ಲಿ ಶಬ್ದ ಮಾಡಂಗಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು. ಸಾರ್ವಜನಿಕ ರಸ್ತೆಯಲ್ಲಿ ಹೋಗುವಾಗ ಯಾರಿಗೆ ನಾವು ಸಾರ್ವಜನಿಕ ರಸ್ತೆ ಅದು, ಯಾಕೆ ಅವ್ರ ಮಾತು ಕೇಳಬೇಕು? ನೀವು ಯಾಕೆ ಆ ರೀತಿ ಅವ್ರ ಮಾತು ಕೇಳಿ ಅಲ್ಲಿ ಹಾಗೆ ಮಾಡ್ತೀವಿ? ಅದು ಕೆಲವೊಂದ್ಸರಿ ಏನಾಗ್ತದೆ ಅಂತಂದ್ರೆ ಸರ್, ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಕೆಲವೊಂದ್ಸರಿ ಕೆಲವೊಂದು ನ್ಯಾಯನ ಮಾಡ್ಬೇಕಾಗ್ತದೆ. ಇವಾಗ ಅಲ್ಲೇನೋ ಮಸೀದಿನಲ್ಲಿ ಪ್ರಾರ್ಥನೆ ಮಾಡ್ತಾವ್ರೆ, ಇನ್ನೇನೋ ಮಾಡ್ತಾವ್ರೆ ಅಂತಂದಾಗ ಒಂದೆರಡು ನಿಮಿಷ ಅಲ್ಲಿ ಸೈಲೆಂಟ್ ಆಗಿ ಹೋಗ್ಬೇಕು ಅನ್ನೋದು ಬೇರೆ ವಿಚಾರ. ಯಾವ್ದಾದ್ರು ಹುಡುಗರು ಪಡಗರು ಜೋರಾಗಿ ಶಬ್ದ ಮಾಡ್ತಾ ಇದ್ರೆ ಸಾವೊಂದು ತಮಟೆನೂ ಕೂಡ ಬಡಿಬಾರದು, ನೀವು ಆ ಸಂದರ್ಭದಲ್ಲಿ ಹೋಗ್ಬಾರ್ದು. ಅದನ್ನ ಎಲ್ಲಾ ಟೈಮಲ್ಲೂ ಅದೇ ರೀತಿ ಪಾಲನೆ ಮಾಡಬೇಕು. ನಮಾಜ್ ಇಲ್ದೇ ಇರೋ ಟೈಮಲ್ಲಿ ಬೇರೆ ಟೈಮಲ್ಲೂ ಅದೇ ರೀತಿ ಪಾಲನೆ ಮಾಡಬೇಕು ಅಂದ್ರೆ ತಪ್ಪಾಗ್ತದೆ. ಮಸೀದಿ ಕಟ್ಟಡ ನಿರ್ಮಾಣವೇ ಅಕ್ರಮ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ ಶ್ರೀನಿವಾಸ್. ಅದರ ಜೊತೆಯಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಸಾಮರಸ್ಯ ಇದೆ. ಈ ಕಿಡಿಗೇಡಿಗಳನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಆಗಬೇಕು. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸಾಮರಸ್ಯ ಇದೆ, ಸಾಮರಸ್ಯದಿಂದ ಬಾಳ್ಬೇಕು ಕೂಡ. ಆದ್ರೆ ಕೆಲವೊಂದು ಕಿಡಿಗೇಡಿಗಳು ಮಾಡುವಂತ ಕೆಲಸ ಇದೆಯಲ್ಲ, ಇದರಿಂದ ಇಡೀ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಆಗ್ತಾ ಇದೆ. ಈ ಅಕ್ರಮವಾಗಿ ಮಸೀದಿಯನ್ನು ಕಟ್ಟಿದಾರಲ್ಲ, ಅದು ಕೆಡವಬೇಕು. ಶವ ಸಂಸ್ಕಾರ ಮಾಡಬೇಕು. ಶವ ಸಂಸ್ಕಾರದ ಸಂದರ್ಭದಲ್ಲಿ ಆ ರಸ್ತೆ ಮುಂದೆಯಿಂದ ಹೋಗಬೇಕು ಅಂತಂದ್ರೆ ಅಲ್ಲಿ ತಮಟೆ ಕೂಡ ಬಾರಿಸಬಾರದು ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶ್ರೀನಿವಾಸ್. ನಿಮ್ಮ ಮತ್ತೆ ಅವರ ಸಾಮರಸ್ಯ ಈ ಮಸೀದಿ ಆಗೋದಕ್ಕಿಂತ ಮುಂಚೆ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಮ್ಮಲ್ಲಿ ಸರ್ ಇವತ್ತು ನೀವು ಈ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವು ಮದ್ದೂರಿನಲ್ಲಿ ಅನೇಕ ಮುಸಲ್ಮಾನರು ಹಿಂದೂಗಳ ನಡುವೆ ಬಹಳ ಸಾಮರಸ್ಯ ಇದೆ, ಇದು ಎರಡು ಮಾತಿಲ್ಲ ಆ ವಿಚಾರದಲ್ಲಿ. ಆಮೇಲೆ ಈ ಕಮಿಟಿನಲ್ಲಿ ಅಧ್ಯಕ್ಷರು ಕೆಲವೊಬ್ರು ಇದ್ದಾರಲ್ಲ, ಅವ್ರ ಮನೆತನೂ ಕೂಡ ಒಳ್ಳೆ ಮನೆತನದವರು, ಅವರು ಇಂಥದಕ್ಕೆಲ್ಲ ತೊಂದರೆ ಪಡೋರಲ್ಲ. ಆದ್ರೆ ಕೆಲವೊಬ್ರು ಕಿಡಿಗೇಡಿಗಳಿದಾರಲ್ಲ, ಯಾಕೆ ನಾನು ಈ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಬ್ರು ಕಿಡಿಗೇಡಿಗಳಿದಾರಲ್ಲ ಅವ್ರನ್ನ ಅವರು ಕಂಟ್ರೋಲ್ ಮಾಡುವಂತದ್ದು ಆಗ್ಬೇಕು. ಇವತ್ತು ಆದಿಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನೀವು ಹೇಳೋದು ಅಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಆ ಮಸೀದಿಯನ್ನ ಸರ್ಕಾರ ಸೂಕ್ತ ದಾಖಲೆಗಳಿಲ್ಲದೆ ಇರೋದ್ರಿಂದ, ಪರವಾನಗಿ ಇಲ್ಲದೆ ಇರೋದ್ರಿಂದ ಕೆಡವಿ ಹಾಕಬೇಕನ್ನೋ ತಮ್ಮ ವಿಚಾರವ? ಅದು ಪ್ರಶ್ನೆ ಮಾಡಬೇಕಾಗ್ತದೆ, ಖಂಡಿತ ಮಾಡಬೇಕಾಗ್ತದೆ. ಇನ್ನೊಂದು, ಈಗ ಅಲ್ಲಿ ನಿಮ್ಮ ಈ ಸಾರ್ವಜನಿಕರು ಯಾರಾದ್ರೂ ತೀರ್ಕೊಂಡ್ರೆ ಹೆಣ ತೆಗೆದುಕೊಂಡು ಹೋಗುವಾಗ ಅಲ್ಲಿ ಶಬ್ದ ಮಾಡಂಗಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು. ಸಾರ್ವಜನಿಕ ರಸ್ತೆಯಲ್ಲಿ ಹೋಗುವಾಗ ಯಾರಿಗೆ ನಾವು ಸಾರ್ವಜನಿಕ ರಸ್ತೆ ಅದು, ಯಾಕೆ ಅವ್ರ ಮಾತು ಕೇಳಬೇಕು? ನೀವು ಯಾಕೆ ಆ ರೀತಿ ಅವ್ರ ಮಾತು ಕೇಳಿ ಅಲ್ಲಿ ಹಾಗೆ ಮಾಡ್ತೀವಿ? ಅದು ಕೆಲವೊಂದ್ಸರಿ ಏನಾಗ್ತದೆ ಅಂತಂದ್ರೆ ಸರ್,
ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಕೆಲವೊಂದ್ಸರಿ ಕೆಲವೊಂದು ನ್ಯಾಯನ ಮಾಡ್ಬೇಕಾಗ್ತದೆ. ಇವಾಗ ಅಲ್ಲಿನೋ ಮಸೀದಿನಲ್ಲಿ ಪ್ರಾರ್ಥನೆ ಮಾಡ್ತಾವ್ರೆ, ಇನ್ನೇನೋ ಮಾಡ್ತಾವ್ರೆ ಅಂತಂದಾಗ ಒಂದೆರಡು ನಿಮಿಷ ಅಲ್ಲಿ ಸೈಲೆಂಟ್ ಆಗಿ ಹೋಗ್ಬೇಕು ಅನ್ನೋದು ಬೇರೆ ವಿಚಾರ. ಯಾವ್ದಾದ್ರು ಹುಡುಗರು ಪಡಗರು ಜೋರಾಗಿ ಶಬ್ದ ಮಾಡ್ತಾ ಇದ್ರೆ ಸಾವೊಂದು ತಮಟೆನೂ ಕೂಡ ಬಡಿಬಾರದು, ನೀವು ಆ ಸಂದರ್ಭದಲ್ಲಿ ಹೋಗ್ಬಾರ್ದು. ಅದನ್ನ ಎಲ್ಲಾ ಟೈಮಲ್ಲೂ ಅದೇ ರೀತಿ ಪಾಲನೆ ಮಾಡಬೇಕು. ನಮಾಜ್ ಇಲ್ದೇ ಇರೋ ಟೈಮಲ್ಲಿ ಬೇರೆ ಟೈಮಲ್ಲೂ ಅದೇ ರೀತಿ ಪಾಲನೆ ಮಾಡಬೇಕು ಅಂದ್ರೆ ತಪ್ಪಾಗ್ತದೆ. ಮಸೀದಿ ಕಟ್ಟಡ ನಿರ್ಮಾಣವೇ ಅಕ್ರಮ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ ಶ್ರೀನಿವಾಸ್. ಅದರ ಜೊತೆಯಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಸಾಮರಸ್ಯ ಇದೆ. ಈ ಕಿಡಿಗೇಡಿಗಳನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಆಗಬೇಕು. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸಾಮರಸ್ಯ ಇದೆ, ಸಾಮರಸ್ಯದಿಂದ ಬಾಳ್ಬೇಕು ಕೂಡ. ಆದ್ರೆ ಕೆಲವೊಂದು ಕಿಡಿಗೇಡಿಗಳು ಮಾಡುವಂತ ಕೆಲಸ ಇದೆಯಲ್ಲ, ಇದರಿಂದ ಇಡೀ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಆಗ್ತಾ ಇದೆ. ಈ ಅಕ್ರಮವಾಗಿ ಮಸೀದಿಯನ್ನು ಕಟ್ಟಿದಾರಲ್ಲ, ಅದು ಕೆಡವಬೇಕು. ಶವ ಸಂಸ್ಕಾರ ಮಾಡಬೇಕು. ಶವ ಸಂಸ್ಕಾರದ ಸಂದರ್ಭದಲ್ಲಿ ಆ ರಸ್ತೆ ಮುಂದೆಯಿಂದ ಹೋಗಬೇಕು ಅಂತಂದ್ರೆ ಅಲ್ಲಿ ತಮಟೆ ಕೂಡ ಬಾರಿಸಬಾರದು ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶ್ರೀನಿವಾಸ್. ನಿಮ್ಮ ಮತ್ತೆ ಅವರ ಸಾಮರಸ್ಯ ಈ ಮಸೀದಿ ಆಗೋದಕ್ಕಿಂತ ಮುಂಚೆ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಮ್ಮಲ್ಲಿ ಸರ್ ಇವತ್ತು ನೀವು ಈ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವು ಮದ್ದೂರಿನಲ್ಲಿ ಅನೇಕ ಮುಸಲ್ಮಾನರು ಹಿಂದೂಗಳ ನಡುವೆ ಬಹಳ ಸಾಮರಸ್ಯ ಇದೆ. ಇದು ಎರಡು ಮಾತಿಲ್ಲ ಆ ವಿಚಾರದಲ್ಲಿ. ಆಮೇಲೆ ಈ ಕಮಿಟಿನಲ್ಲಿ ಅಧ್ಯಕ್ಷರು ಕೆಲವೊಬ್ರು ಇದ್ದಾರಲ್ಲ, ಅವ್ರ ಮನೆತನೂ ಕೂಡ ಒಳ್ಳೆ ಮನೆತನದವರು. ಅವ್ರು ಇಂಥದಕ್ಕೆಲ್ಲ ತೊಂದರೆ ಪಡೋರಲ್ಲ. ಆದ್ರೆ ಕೆಲವೊಬ್ರು ಕಿಡಿಗೇಡಿಗಳಿದಾರಲ್ಲ, ಯಾಕೆ ನಾನು ಈ ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಬ್ರು ಕಿಡಿಗೇಡಿಗಳಿದಾರಲ್ಲ ಅವ್ರನ್ನ ಅವರು ಕಂಟ್ರೋಲ್ ಮಾಡುವಂತದ್ದು ಆಗ್ಬೇಕು. ಇವತ್ತು ಆದಿಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ನೀವು ಹೇಳೋದು ಅಲ್ಲಿ ಅಕ್ರಮವಾಗಿ ಕಟ್ಟಿರುವಂತಹ ಆ ಮಸೀದಿಯನ್ನ ಸರ್ಕಾರ ಸೂಕ್ತ ದಾಖಲೆಗಳಿಲ್ಲದೆ ಇರೋದ್ರಿಂದ, ಪರವಾನಗಿ ಇಲ್ಲದೆ ಇರೋದ್ರಿಂದ ಕೆಡವಿ ಹಾಕಬೇಕನ್ನೋ ತಮ್ಮ ವಿಚಾರವ? ಅದು ಪ್ರಶ್ನೆ ಮಾಡಬೇಕಾಗ್ತದೆ, ಖಂಡಿತ ಮಾಡಬೇಕಾಗ್ತದೆ. ಇನ್ನೊಂದು, ಈಗ ಅಲ್ಲಿ ನಿಮ್ಮ ಈ ಸಾರ್ವಜನಿಕರು ಯಾರಾದ್ರೂ ತೀರ್ಕೊಂಡ್ರೆ ಹೆಣ ತೆಗೆದುಕೊಂಡು ಹೋಗುವಾಗ ಅಲ್ಲಿ ಶಬ್ದ ಮಾಡಂಗಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು. ಸಾರ್ವಜನಿಕ ರಸ್ತೆಯಲ್ಲಿ ಹೋಗುವಾಗ ಯಾರಿಗೆ ನಾವು ಸಾರ್ವಜನಿಕ ರಸ್ತೆ ಅದು, ಯಾಕೆ ಅವ್ರ ಮಾತು ಕೇಳಬೇಕು? ನೀವು ಯಾಕೆ ಆ ರೀತಿ ಅವ್ರ ಮಾತು ಕೇಳಿ ಅಲ್ಲಿ ಹಾಗೆ ಮಾಡ್ತೀರಿ? ಅದು ಕೆಲವೊಂದ್ಸರಿ ಏನಾಗ್ತದೆ ಅಂತಂದ್ರೆ ಸರ್, ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಕೆಲವೊಂದ್ಸರಿ ಕೆಲವೊಂದು ನ್ಯಾಯನ ಮಾಡ್ಬೇಕಾಗ್ತದೆ. ಇವಾಗ ಅಲ್ಲಿನೋ ಮಸೀದಿನಲ್ಲಿ ಪ್ರಾರ್ಥನೆ ಮಾಡ್ತಾವ್ರೆ, ಇನ್ನೇನೋ ಮಾಡ್ತಾವ್ರೆ ಅಂತಂದಾಗ ಒಂದೆರಡು ನಿಮಿಷ ಅಲ್ಲಿ ಸೈಲೆಂಟ್ ಆಗಿ ಹೋಗ್ಬೇಕು ಅನ್ನೋದು ಬೇರೆ ವಿಚಾರ. ಯಾವ್ದಾದ್ರು ಹುಡುಗರು ಪಡಗರು ಜೋರಾಗಿ ಶಬ್ದ ಮಾಡ್ತಾ ಇದ್ರೆ ಸಾವೊಂದು ತಮಟೆನೂ ಕೂಡ ಬಡಿಬಾರದು, ನೀವು ಆ ಸಂದರ್ಭದಲ್ಲಿ ಹೋಗ್ಬಾರ್ದು. ಅದನ್ನ ಎಲ್ಲಾ ಟೈಮಲ್ಲೂ ಅದೇ ರೀತಿ ಪಾಲನೆ ಮಾಡಬೇಕು. ನಮಾಜ್ ಇಲ್ದೇ ಇರೋ ಟೈಮಲ್ಲಿ ಬೇರೆ ಟೈಮಲ್ಲೂ ಅದೇ ರೀತಿ ಪಾಲನೆ ಮಾಡಬೇಕು ಅಂದ್ರೆ ತಪ್ಪಾಗ್ತದೆ.